ನೋಡಿ ನೆಕ್ಸ್ಟ್ ಗುಡ್ಲುಪೇಟೆಗೆ ಹೊರಟ್ವಿ. ಗುಡ್ಲುಪೇಟೆಗೆ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ಗೆ ಸೋದರ ಮಾವ ಅಲ್ಲಿದ್ದಾರೆ. ಸೊ ತುಂಬ ವರ್ಷಗಳೇ ಆಗಿತ್ತು ಅವ್ರ ಮನೆಗೆ ಹೋಗಿ, ತುಂಬ ದಿನಗಳಿಂದ ಕೂಗ್ತಾಯಿದ್ರು. ಸೊ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಅವ್ರ ಮನೆಗೆ. ಹಾಗೆ ಒಂದು ಟೆಂಪಲ್ಗೆ ಹೋಗಬೇಕಿತ್ತು ನಾವು. ಸೊ ಹೊರಟ್ವಿ. ನೋಡಿ ಅದೇ ಮನೆ. ಅಂಕಲ್ಲು ಆಂಟಿ ಅಂತಲೇ ಕೂಗೋದು ನಾನು ಎಲ್ಲರನ್ನೂ. ಸೊ ಅವ್ರನ್ನೂ ಹಾಗೆ ಕೂಗ್ತೀನಿ. ತುಂಬ ನನಗೆ ಕ್ಲೋಸು ಅವರು. ಯಾರೂ ಕೂಡ ನಮ್ಮ ಹಸ್ಬೆಂಡ್ಗೆ ಸೋದರಳಿಯ, ಸೋದರತ್ತೆ, ಸೋದರ ಮಾವ ಅಂದಾಗ ತುಂಬ ದೂರದ ಸಂಬಂಧ ಆಗುತ್ತೆ. ಬಟ್ ಅವರು ಇವತ್ತಿಗೂ ಅವ್ರ ಮಗಳಂತೆಯೇ ನೋಡ್ತಾರೆ. ಎಲ್ಲ ಸೋದರತ್ತೆದಿರೂ ಕೂಡ 5 ಜನ ಕೂಡ ಅವರು ಮನೆ ಮಕ್ಕಳಂತೆ ನೋಡ್ತಾರೆ. ಅದೇ ನಮಗೆ ಖುಷಿ. ಭೇದ ಭಾವ ಮಾಡಲ್ಲ. ಅವ್ರ ಮಗಳು ಹೇಗಿರ್ತಾರೋ ನಮ್ಮನ್ನು ಕೂಡ ಹಾಗೆ ನೋಡ್ತಾರೆ. ಸೊ ನೋಡಿ ಅಲ್ಲಿಂದ ಅವ್ರ ಮನೆಗೆ ಹೋಗಿ ನೈಟ್ ಉಳ್ಕೊಂಡು ಮಾರ್ನಿಂಗು ಅಲ್ಲೊಂದು ಟೆಂಪಲ್ ಇದೆ. ಒಂದು 8 ಇಯರ್ಸ್ ಬ್ಯಾಕ್ ನಾವು ಆ ಟೆಂಪಲ್ಗೆ ಹೋಗಿದ್ವಿ. ತುಂಬ ಶಕ್ತಿಯಾದಂಥದ್ದು. ಅಲ್ಲಿ ಒಬ್ಬರು ಬುದ್ಧಿಯವರಿದ್ದಾರೆ ನೋಡಿ. ಇದೆ ತೋಟದಲ್ಲಿ ಇರ್ತಕ್ಕಂಥದ್ದು ತಾವರೆಕಟ್ಟೆ ಅಂತ ಬರುತ್ತೆ ಗುಡ್ಲುಪೇಟೆಯಲ್ಲಿ. ಅಲ್ಲಿ ಮಹದೇಶ್ವರ ದೇವಸ್ಥಾನ ಬರುತ್ತೆ. ಅಲ್ಲಿ ಒಬ್ಬರು ಬುದ್ಧಿಯವರಿದ್ದಾರೆ. ಅವರು ಹೇಳಿದ್ದು ಕೆಲವೊಂದು ಮಾತುಗಳು ಸತ್ಯ ಆಗುತ್ತೆ. ಆಮೇಲೆ ಕಷ್ಟ ಅಂದಾಗ ನಾವು ಪರಿಹಾರ ಹುಡ್ಕೊಂಡು ಹೋದಾಗ ಅವ್ರು ಕೆಲವೊಂದು ಪರಿಹಾರಗಳನ್ನ ಕೊಡ್ತಾರೆ. ಆ ರೀತಿ ನನಗೆ 7-8 ವರ್ಷದ ಹಿಂದೆ ನಾನು ನಾರ್ಮಲಾಗಿ ಅಲ್ಲಿ ಅವ್ರ ಊರಿಗೆ ಹೋದಾಗ ಅಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ನಾವೇನೋ ಕೇಳ್ಕೊಂಬಂದಾಗ ಅದು ಆಟೋಮೆಟಿಕ್ ಆಯಿತು. ಸೊ ಆಗಿಂದ ನನಗೂ ಕೂಡ ನಂಬಿಕೆ. ಬಟ್ ಅದಾದಮೇಲೆ ನಾನು ಹೋಗಿರಲಿಲ್ಲ. 5-6 ವರ್ಷ ಗ್ಯಾಪ್ ಆಗಿತ್ತು. ಸೊ ಈ ಟೈಮ್ ಅಲ್ಲಿಗೆ ಹೋಗಿ ಬರಲೇಬೇಕು ಅಂತ ಹೋದ್ವಿ. ನೋಡಿ ಆಗ ಸ್ವಲ್ಪ ದೇವಸ್ಥಾನಗಳ ಇನ್ನು ನಿರ್ಮಾಣ ಆಗ್ತಿತ್ತು. ಈಗ ಫುಲ್ಲಾಗಿ ನಿರ್ಮಾಣ ಆಗಿದೆ. ತುಂಬ ಚೆನ್ನಾಗಿದೆ. ನೋಡಿ ಬಸವಣ್ಣನವ್ರ ಫೋಟೋ ಇದೆ. ಇಲ್ಲಿ ಗಣೇಶ ಎಲ್ಲ ಇದೆ. ಚೊಕ್ಕವಾಗಿ ತುಂಬ ಚೆನ್ನಾಗಿದೆ. ಎಲ್ಲವೂ ಕೂಡ ಅಲ್ಲಿ ಬಂದು ಕೇಳಿಕೊಂಡು ಆಗಿರ್ತಕ್ಕಂಥವರೇ ಎಲ್ಲ ಸೇರಿ ದುಡ್ಡುಗಳು ಹಾಕಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದು ಒಂದು ಶಕ್ತಿ ಅಂತ ಹೇಳ್ಬೋದು. ನೋಡಿ ಅವರೇ ಬುದ್ಧಿಯವರು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಒಳಗೆ ಮಹದೇಶ್ವರದ್ದು ವಿಗ್ರಹ ಇರೋದು ತುಂಬ ಚೆನ್ನಾಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ಹೇಗಿದೆ, ಎಷ್ಟು ಅಂದವಾಗಿದೆ, ಅಷ್ಟೇ ಚೆನ್ನಾಗಿ ವಿಗ್ರಹ ನೋಡಿ ಇದೆ. ಏನೋ ಒಂದು ಸಮಾಧಾನ ನಾವು ಅಲ್ಲಿ ಹೋದಾಗ ಹೋಗೋದು. ತುಂಬ ಚೆನ್ನಾಗಿದೆ ನೋಡಿ. ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅಲ್ಲಿಗೆ ಹೋಗಬೇಕು ಅಂತಲೇ ತುಂಬ ದಿನಗಳಿಂದ ಕಾಯ್ತಿದ್ವಿ. ಸೊ ಟೈಮ್ ಹೀಗೆ ಬಂತು ನಮಗೆ. ನೋಡಿ ಅವರೇ ಬುದ್ಧಿಯವರಲ್ಲಿರೋರೆ. ಅವರು ಕೆಲವೊಂದು ಪರಿಹಾರಗಳನ್ನ ಕೊಡ್ತಾರೆ ನೋಡಿ. ಆಮೇಲೆ ದೃಷ್ಟಿ ದೋಷ ಅದು ಇದು ಮಾಡ್ಬೇಕಾದ್ರೆ, ನಿವಾರಣೆ ಮಾಡ್ಬೇಕಾದ್ರೆ ತಡೆ ಅಂತ ಹೊಡಿತಾರೆ. ಅದನ್ನೆಲ್ಲವೂ ಕೂಡ ಮಾಡಿಕೊಡ್ತಾರೆ. ಯಾವುದಕ್ಕೂ ಕೂಡ ದುಡ್ಡು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ನಲ್ಲ. ಬಟ್ ನೆಗೆಟಿವಿಟಿ ಹೋಗುತ್ತೆ. ನಾವು ಕೂಡ ನಮ್ಮ ಹಸ್ಬೆಂಡ್ಗೂ ಕೂಡ ನಾನು ಕೂಡ ಅದೆಲ್ಲ ಮಾಡಿಸ್ಕೊಂಡ್ವಿ, ದೃಷ್ಟಿ ನಿವಾರಣೆ ಆಗಲಿ ಅಂತ. ನೆಕ್ಸ್ಟು ವಿಡಿಯೋದಲ್ಲಿ ಅವರ ಬುದ್ಧಿಯವರ ಬಗ್ಗೆ ಪೂರ್ತಿಯಾಗಿ ಹೇಗೆ ಏನು ಅವರು ಹೇಗೆ ಪರಿಹಾರ ಆಗುತ್ತೆ, ಅವ್ರು ಏನು ಮಾತಾಡ್ತಾರೆ, ಅದರಿಂದ ಪರಿಹಾರ ಸಿಕ್ಕಿರೋರು ಏನೇನು ಮಾತಾಡಿದ್ದಾರೆ ಎಲ್ಲವೂ ಕೂಡ ಹಾಕ್ತೀನಿ. ನಿಮಗೂ ಕೂಡ ಉಪಯುಕ್ತ ಆಗ್ಬೋದು. ಗುಡ್ಲುಪೇಟೆಗೆ ಹೋದಾಗ ನೀವು ಕೂಡ ಒಂದ್ಸ ಹೋಗಿ ಬನ್ನಿ. ನಿಮ್ಮ ಅನುಭವಕ್ಕೆ ಬಂದಾಗ ನಿಮಗೂ ಕೂಡ ಅದ್ರ ಮೇಲೆ ನಂಬಿಕೆ ಬರುತ್ತೆ. ವಿಜ್ಞಾನಗಳು ಎಷ್ಟೇ ಮುಂದುವರೆದಿದ್ರು, ನಾವು ಎಷ್ಟೇ ಎಜುಕೇಷನ್ಗಳನ್ನ ತೊಗೊಂಡಿದ್ರು, ಈಗಲೂ ಕೂಡ ನಾವು ಎಲ್ಲೋ ಒಂದು ದೇವರಿಗೆ ಬಗ್ಗೆ ಭಯ ಅನ್ನೋದಿರುತ್ತೆ, ನಂಬಿಕೆ ಅನ್ನೋದಿದೆ. ಆ ರೀತಿಗಳಲ್ಲಿ ವಿಜ್ಞಾನಕ್ಕೆ ಸವಾಲುಗಳು ಅಂತ ಹೇಳ್ತೀವಲ್ಲ, ಅಂಥದ್ರಲ್ಲಿ ಇದು ಕೂಡ ಒಂದು ಅಂತ ನಾನು ಹೇಳಬಲ್ಲೆ. ನನ್ನ ಅನುಭವಕ್ಕೆ ಬಂದಮೇಲೆ ನಾನು ನಂಬೋದು. ಯಾವುದೂ ಕೂಡ ನಾನು ಕೂಡ ಮೂಢನಂಬಿಕೆಯನ್ನು ಮಾಡ್ಕೊಳ್ಳಲ್ಲ. ನಾನು ನಂಬಿ ಅದು ಸತ್ಯ ಅಂದಾಗ ಮಾತ್ರ ನಾನು ಅದನ್ನು ಮತ್ತೊಬ್ರಿಗೆ ಹೇಳ್ತೀನಿ. ಅಂಥದ್ರಲ್ಲಿ ಇದು ಕೂಡ ಒಂದು. ಅವ್ರು ಸಾಧಾರಣ ವ್ಯಕ್ತಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದೇ ನಮಗೆ ಖುಷಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅವ್ರು ಪೂರ್ತಿ ವಿವರಣೆ ಕೊಡ್ತೀನಿ. ಇದರ ಮುಂದುವರೆದ ವಿಡಿಯೋನ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಿದ್ದೀನಿ.